ಈ ಬೈಕಿಂದನೇ ಒಬ್ರು ಜೀವ ಉಳಿದಿದೆ ಅಂದ್ರೆ ನೀವು ನಂಬ್ತೀರಾ? ನಂಬಲೇಬೇಕು. ಡೌಟ್ ಇದ್ರೆ ಈ ವಿಡಿಯೋ ಫುಲ್ ನೋಡ್ರಿ. ಇವಾಗ 9ರಿಂದ 5:30 ತನ ಡ್ಯೂಟಿ ಮುಗಿಸ್ಕೊಂಡು ಸಡನ್ ಆಗಿ ಹೊರಗ್ ಬಂದ್ವಿ. ಹೊರಗ್ ಬರೋದಾಗಣ ನಿಮ್ಗೆ ಹೇಳಿದ್ನಲ್ಲ ಸಲ್ಮಾನ್ ಭಾಯ್ ಅಂತ, ಅವನ್ ಜೊತೆ ಎಲ್ಲಿಗೂ ಹೋಗೋ ಪ್ಲಾನ್ ಅದ. ಎಲ್ಲಿಗೆ ಹೋಗೋದದ ಏನದ ಏನೋ ನಂಗೆ ಗೊತ್ತಿಲ್ಲ, ಸರ್ಪ್ರೈಸ್ ಅಂತ ಹೇಳೋಣ. ಸೊ ಅಲ್ಲಿ ಹೋಗೋದಾಗಣ ಏನಿರ್ತದೆ ಏನಿಲ್ಲ ಅಂತ ಕಂಪ್ಲೀಟ್ ವಿಡಿಯೋ ನೋಡಿ ತಿಳ್ಕೊರಿ. ಇವಾಗ ನಾನು ಮತ್ತೆ ಸಲ್ಮಾನ್ ಭಾಯ್ ಇವಾಗ ಗಾಡಿ ಹಂಗ್ ಹೊಡಿತಾರ ಅಣ್ಣ, ಹೋಗಿ ಗಾಡಿ ಸ್ಪೀಡ್ ಕೊಟ್ಟು ಪಡಿಬೋತ. ಓಕೆ, ಹಿಂಗೆ ಕಂಟಿನ್ಯೂ ನೋಡ್ರಿ, ಗೊತ್ತಾಗುತ್ತಾ ಏನ್ ಮಾಡ್ತಾ ಇದೀವಿ ಏನಿಲ್ಲ ನಮ್ ಜಿಂದಗಿದಾಗ ಏನೇನ್ ಹೆಂಗದ. ಇಂತ ಕಾರ್ ಯಾವಾಗ ತಗೋತೀವಂತ ಕನಸು ಕಾಣಕತ್ತೀನಿ, ತಗೋಬೇಕು ಒಂದ್ಸಲ ಕಾರ್. ಅದೇ ಮತ್ತೆ ನಾನು ಹಾಸ್ಟೆಲ್ ನೋಡ್ತಾ ಅಂತ ಹೇಳಿದ್ದ, ಸೊ ನಾನು ಹಾಸ್ಟೆಲ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ತಿಳ್ಕೊಂಡು ಅಣ್ಣಗ ನಡ್ಸ್ಕೊತಾ ಹೋಗೋದ ಸಲುವಾಗ ಲಿಫ್ಟ್ ನೋಡಕ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡ್ರಿ ನಮ್ ರೂಮ್ ನೋಡೋದಾಗನ ಅಣ್ಣ ಹೆಂಗ್ ರಿಯಾಕ್ಟ್ ಮಾಡ್ತಾನಂತ ನೋಡನಿ. ಸ್ಟಾರ್ಟಿಂಗ್ ಮಾ ವಾಶ್ರೂಮ್ ಅನ್ನ ಇದು ಮಾ ರೂಮ್ ಇದೆ ಇದೆ లైట్ అయ్యన్నా ఎలా ఉంది? అటాచ్డే, అది మాకే సపరేట్ గా అన్ని చేశారు. అది రూమ్ లో లేదు, రూమ్ లో లేదు అంతే, మా రూమ్ కోసమే బయటికి చేశారు. ಗಾಡಿ ತಗೊಂಡ್ ಹೊರಗೆ ಹೋಗಮಂತ ಪ್ಲಾನ್ ಹಾಕ್ಯಾನ, ಬಟ್ ಗಾಡಿ ಕೀನ ರೂಮ್ನಾಗ ಬಿಟ್ಟು ಹೊಂಟಾನ. ಅವ ಯಾರಂತಂದ್ರೆ ಕಿವನ ನೋಡ್ರಿಕ ಹೋದ್ರ ಬೋರ್ ಹೊಡಿತದ ಅಂತ ತಿಳ್ಕೊಂಡು ಒಂದು ಲೆಮನ್ ಟೀ ಇಬ್ರು ಒಂದೊಂದೊಂದು ಕುಡಿಬೇಕಂತ ತಗೊಂಡು ನಿಂದಿರ್ಸಿ ಏನಂತ ಲೆಮನ್ ಟೀ ಕುಡಿಯಕಂತ ನಿಂತೀವಿ. ನೋಡ್ರಿ ಬರತನ ಮಾತುಕತೆ ಆಡ್ಬೋದ ನಿಂದಿರ್ತೀವಿ. ಇವಾಗ ಲೆಮನ್ ಟೀ ಆಗೋಣ, ಅವನೇ ತನ್ ಕುಡ್ತಾನೋ ಅಥವಾ ನನಗ್ ಕರಿತಾನೋ ನೋಡಂತ. ಯಾಕಂತಂದ್ರ ನಾ ಒಂದು ಬೈಕ್ ಮೇಲೆ ಕುಂತೀನಿ, ಹೆಂಗ್ ಕುಂತೀನಿ ಅಂತಂದ್ರ ರಾಜ್ ಕುಂತಬ್ಲೆ ಕುಂತೀನಿ. ನೀವೇ ಇಮ್ಯಾಜಿನ್ ಮಾಡ್ಬೋದು ಈ ತರ ಕುಂತೀನಿ ಅಂದ್ರೆ ಯಾವ ತರ ಕುಂತಿರ್ಬೋದು ಅಂತ. ಸೊ ಅಲ್ಲಿ ಅವ ಟೀ ತಗೋಕತ್ತಾನ, ಅಲ್ಲಿ ಹೆಲ್ಮೆಟ್ ಹಾಕೊಂಡ್ ನಿಂತಲ್ಲ ಅವನೇ, ಅವ ತರ್ತಾನೆ ಇಲ್ಲ ಅಂತ ನೋಡಮ್ರಿ. ತಗೊಂಡ್ ಬಾ ಅಂತ ಅನ್ನಕತ್ತೀನಿ, ಅಲ್ಲಿ ಬರಲ್ಲ ಅಂತ ಅನ್ನಕತ್ತಾನ ಅವ. ಅಂತಂದ್ರೆ ಇವತ್ತು ತರಲ್ಲ ಅಂತ ಅರ್ಥ ಅದು. ನನಗೆ ಕರೆಪ್ಲೆ ಕಾಣತಾನ, ತರಲ್ಲ ಅಂತ ಅಂದಾನ, ಬಟ್ ತಗೊಂಡನು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನಾ ಮೊದಲಿನ ವಿಡಿಯೋದಾಗ ಹೇಳಿದೆ, ಈ ವಿಡಿಯೋದಾಗ ಹೇಳತ್ತೀನಿ. ಈ ಹೈದರಾಬಾದ್ದಾಗ ಏನಾದ್ರೂ ಹೊರ ಬರ್ಬೇಕಂದ್ರ ಬೇಹಲಾತದ. ಯಾಕಂತಂದ್ರ ಇವಾಗ ನೋಡ್ರಿ, ಯಾ ಗಲ್ಲಿ ಹೋದ್ರು ಎಲ್ಲಿ ಹೋದ್ರು ಕಂಟಿನ್ಯೂಸ್ ಆಗಿ ಟ್ರಾಫಿಕ್ ಇದ್ದಿದ್ದೆ. ಸೊ ಯಾರಿಗ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ. ನಾವ್ ಎಲ್ಲಿಗಾರ ಹೋಗ್ಬೇಕಂದ್ರ ಬಹಳ ಕಷ್ಟ ಆಗತೈತಿ. ಇದಕ್ಕ ಏನಾದ್ರೂ ಪರಿಹಾರ ಗಿರಿಯಾರ ನಿಮಗ್ ಗೊತ್ತಿತ್ತಂದ್ರ ಪ್ಲೀಸ್ ಕಮೆಂಟ್ ಮಾಡ್ರಿ. ಯಾಕಂತಂದ್ರ ಹೈದರಾಬಾದ್ ಅಲ್ಲಿ ಬೆಂಗಳೂರಿನ ದೊಡ್ಡ ಸಿಟಿ ಒಳಗೆ ಅಂತ ಮೆಟ್ರೋ ಸಿಸ್ಟಮ್ ಮಾಡಿದ್ರು ಬೈಕ್ಗಳೇ ಕಮ್ಮಾಲತ್ತಿಲ್ಲ, ಕಾರ್ಗಳೇನ್ ಕಮ್ಮಾಲತ್ತಿಲ್ಲ. ಸೊ ನೀವೇ ನೋಡ್ಬೋದು ಎಷ್ಟು ಕಷ್ಟಪಟ್ಟು ಹೋಗಕತ್ತೀವ ಅಂತ. ನಾವು ರೂಮಿಂದ ಹೊರಗಾಗಿ ಈಗ ಒಂದು ಹಾಫ್ ಆನ್ ಅವರ್ ಆಗಿರ್ಬೋದು, ಇನ್ನ 2 ಕಿಲೋಮೀಟರ್ಸ್ 3 ಕಿಲೋಮೀಟರ್ಸ್ ಕೂಡ ನಾವು ಬಂದಿಲ್ಲ. ಸೊ ನಾವ್ ಎಷ್ಟು ಈಗ ಕಷ್ಟದಾಗ ಇದ್ದೀವಂತ ಅರ್ಥ ಮಾಡ್ಕೊಡ್ರಿ. ಟ್ರಾಫಿದ ನಿಂದಿ ಏನ್ ಮಾಡ್ಬೇಕಂತ ತಿಳ್ಕೊಂಡು ಆಟ ಆಡಮ್ಮ ಅಂತ ತಿಳ್ಕೊಂಡು ಒಂದು ಐಡಿಯಾ ಕಂಡಿಡ್ದೇನೆ. ಏನು ಎಲ್ಲ ಒಂದೇ ಬಾಗುಂದ ಇಲ್ಲಿ ಒಂದು ಎಮರ್ಜೆನ್ಸಿ ಪೇಷಂಟ್ ಅದ. ಸೊ ಅದ್ರ ಸಲುವಾಗಂತ ಇಲ್ಲಿ ಹೈದರಾಬಾದಾಗ ಟ್ರಾಫಿಕ್ ಇದ್ರು ಎಲ್ಲರೂ ಅದಕ್ಕೆ ರೆಸ್ಪೆಕ್ಟ್ ಕೊಟ್ಟು ಅದ್ರ ಸಲುವಾಗಂತ ವೇ ಮಾಡ್ಕೊಡಕತ್ತಾರ. ಸೊ ಇದು ಒಂದು ಮಾನವೀಯತೆ ಒಂದು ಕಂಡ್ದೇವಿ ಇಲ್ಲಿ ಹೈದರಾಬಾದ್ ಒಳಗ. ಸೊ ಅವ್ರ ಮನ್ಸು ಏಡ್ ಚಲೋ ಅದ ನೋಡ್ರಿ. ಇದು ಆರಾಮಾಗಿ ಹೋಲಾಕ ಅವ್ರು ಹಾದಿ ಮಾಡ್ಕೊಡಕತ್ತಾರ. ಮುಂದಿನ ಟ್ರಾಫಿಕ್ ಜಾಸ್ತಿ ಅದ, ಅವ್ರಿಗೆ ಹೋಲ ಜಾಗ. ಇದು ಆಕ್ಚುಲಿ ಮ್ಯಾನರಿಸಮ್. ಮನುಷ್ಯ ಇನ್ನೊಂದು ಮನುಷ್ಯರ ನೀಡಿ ತಿಳ್ಕೊಂಡು ತನ್ನಾಗ ತಾನೇ ಹಿಂಸರಿತಾನಲ್ಲ, ಅದು ರಿಯಲ್ ಆಗಿ ನಾವು ಬೇಕಾಗಿತ್ತು. ಇವಾಗ ನಾನೇ ಬೈಕ್ ಮೇಲೆ ಹೋಗ್ತಾ ಇದೀವಿ, ನಮ್ ಬೈಕ್ ಏನ ಹಿಂಗೈತಿ. ಸೊ ಏನಾದ ಓಮಿನಿ ಅಂದ್ರ ಆಂಬುಲೆನ್ಸ್ ಅದು ಎಷ್ಟು ಮುಂದೆ ಐತಿ ನೋಡ್ರಿ, ನಮ್ಗಿಂತ 100 ಮೀಟರ್ ದೂರ ಐತಿ. ಸೊ ಇಲ್ಲಿಂದ ಜನತೆ ಅಂತಾರ, ಇಲ್ಲಿಂದ ಪೀಪಲ್ಸ್ ಎಲ್ಲ ಅದಕ್ಕ ಸಪೋರ್ಟ್ ಮಾಡಕತ್ತಾರ. ಸೊ ಅದು ಆರಾಮಾಗಿ ನಡೆದೈತಿ. ಎಲ್ಲರಿಗೆ ಬೇಕಾಗಿದ್ದು ಇದು ಒಂದೇ. ಸೊ
ಹಿಂಗೆ ಕಂಟಿನ್ಯೂ ಇರಿ, ಇಂಥವು ನೋಡ್ತಾ ಇರಿ, ನಾವು ಏನ್ ಮಾಡ್ತಾ ಇದೀವಿ ಅಂತ ಎಲ್ಲಾನು ತಿಳಿಸ್ತೀನಿ. ಟ್ರಾಫಿಕ್ ಟ್ರಾಫಿಕ್ ಬೇಕು, ಟ್ರಾಫಿಕ್. నేనా ఉండదనే నేను కార్ తీసుకోవట్లేదు, లేకపోతే నేను కార్ ఏమి నీ దెంగు ఎక్కువ ఉందిరా నీకు వీడియోస్ పిచ్చి. ಬರುವಾಗ ಒಂದ್ ಲೆಕ್ಕ, ಇವಾಗ ಹೋಗುವಾಗ ಒಂದ್ ಲೆಕ್ಕ. ಯಾಕಂತಂದ್ರ ಪುಟ್ಟ ರೋಡ್ ಕಾಣಕತ್ತೈತಿ, ಫುಲ್ ಜೋರ್ ಹೊಡ್ಯಾಕತ್ತೀವಿ ಗಾಡಿ. ಮಳಿ ಬರೋ ಚಾನ್ಸಸ್ ಅದ, ಮಳಿ ಬೀಳಾಕತ್ತದ ಈಗ ಇವಾಗ ಕಾಣಲ್ಲ. ಸೊ ನಾ ಇವಾಗ ಹೋಗ್ತಾ ಇದೀವಿ. ಮತ್ತೆ ನಿಮಗ ಎಲ್ಲಿ ನನ್ನ ಫೋನ್ ತೆಗಿಯಕ್ ಅಲೋ ಆಗ್ತದವ, ನಾನು ಫೋನ್ ತೆಗಿತೀನಿ ಈಗ ಹೋಗಿ. ಆಕ್ಚುಲಿ ನಮಗೆಲ್ಲ ಏನ್ ಪ್ಲಾನ್ ಇತ್ತು ಅಂತಂದ್ರೆ, ಇವತ್ತು ಹೊರಗೆ ಬಂದು ಆ ಅಣ್ಣನೊಂದು ಕೆಲಸ ಇತ್ತು. ಸೊ ಅದೆಲ್ಲ ಅಲ್ಲಿ ಮುಗಿಸ್ಕೊಂಡಾಗಣ ಈಗ ಒಂದ್ ಶವರ್ಮ ತಿನ್ಕೊಂಡು, ಮತ್ತೆ ಹಾಗೆ ನನ್ನ ಫೋನ್ ರಿಪೇರಿ ಕೂಡ ಇತ್ತು, ಅದೆಲ್ಲ ಮುಗಿಸ್ಕೊಂಡು ಹೋಗ್ಬೇಕಂತ ಪ್ಲಾನ್ ಇತ್ತು. ಸೊ ಅದು ಆಗ ಚಾನ್ಸ್ ಯಾಕೋ ಕಮ್ಮಿ ಅದ. ಸೊ ಇಲ್ಲಿ ರೋಡ್ ಮೇಲೆ ಇನ್ನ ಎಷ್ಟು ಇವಾಗ 12 ಆಗೈತಿ, ಇನ್ನಾದ್ರೂ ಇಷ್ಟು ರಶ್ ಅದ. ನಾವ್ ಎಲ್ಲಿದ್ದೀವಿ ಅಂದ್ರೆ ಫ್ಲೇವರ್ ಮೇಲೆ ಇದ್ದೀವಿ. ಫ್ಲೇವರ್ ಮೇಲೆ ನಾವು ನಡೆದೀವಿ. ಕೆಳಗಡೆ ಏಟ ಡೀಪ್ ಅದ, ನೀವೇ ನೋಡ್ರಿ, ಮನುಷ್ಯರು ಹೇಳಿ ಕೆಳಗಡೆ ಕಾಣಕತ್ತಾರ. ಇವಾಗ ಇಲ್ಲಿ ಹೋಗ ಹಾದಿ ನೋಡಕತ್ತಾನ. ಈಗ ನಾವು ಅಲ್ಲಿ ರೀಚ್ ಆಗ್ತೀವಿ ಅಷ್ಟೇ. ಇವತ್ತಿನ ಲಾಗ್ ಇಲ್ಲಿಗೆ ಮುಗಿತೈತಿ. ಥ್ಯಾಂಕ್ ಯು ಇಲ್ಲಿ ತನ ನೋಡಿದವ್ರಿಗೆ ಥ್ಯಾಂಕ್ ಯು. ಇಲ್ಲಿ ತನ ಯಾರು ನೋಡಿಲ್ಲ ಅವರಿಗೂ ಥ್ಯಾಂಕ್ ಯು. ಯಾಕಂತಂದ್ರೆ ಲೈಟ್ರ ಬೆಟ್ರ ನೋಡಿರಿ. ಸೊ ನನ್ನ ವಿಡಿಯೋಗಳು ನೀವು ಕಂಟಿನ್ಯೂಸ್ ಆಗಿ ಅಬ್ಸರ್ವ್ ಮಾಡಬೇಕು, ನಿಮಗೆಲ್ಲ ನನಗೆಲ್ಲ ನೋಡಬೇಕು ಅಂತ ಅನ್ಕೊಂಡಿದ್ರೆ ಪ್ಲೀಸ್ 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 ನನ್ನ ನಂತರ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡ್ರಿ, ನಿಮ್ ದೋಸ್ತರಿಗೆ ಹೇಳಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಕ್ ಹಚ್ರಿ. ಥ್ಯಾಂಕ್ ಯು ಗಾಯ್ಸ್. ಆಕ್ಚುಲಿ ತಿನ್ಲಾರ್ದೆ ಹೋಗ್ತಾ ಏನೋ ಅನ್ಕೊಂಡಿದ್ದ, ಬಟ್ ಅಣ್ಣ ನಿಂದಿರ್ಸಿ ತಿನ್ಲಾಕ್ ಅಲೋ ಮಾಡ್ಯಾನ. ಸೊ ಹೆಂಗಿರ್ತದ ಅಂತ ಒಂದ್ಸಲ ನೋಡೋ ಬರ್ರಿ. ಮಾದಾಪುರ್ ಫೇಮಸ್ ಫುಡ್ ಕೋರ್ಟ್. ಹೌನಾ? ಇಲ್ಲಿ ಶವರ್ಮಾ ಆರ್ಡರ್ ಮಾಡೀನಿ. ಇವಾಗ ಬರೋದಾಗಣ ನೋಡ ಮೇಲಿನ ಟೇಸ್ಟ್ ಹೆಂಗಿರ್ತದ ಅಂತ. ರೆಗ್ಯುಲರ್ ಆರ್ಡರ್ ಮಾಡೀನಿ, ರಿಮಾಲಿ ಚಿಕನ್ ಶವರ್ಮಾ ಅಂತ. ಸೊ ಇವಾಗ ಆರ್ಡರ್ ಮಾಡೀನಿ, ಬರೋದಾಗಣ ಟೇಸ್ಟ್ ಆಗಂತ ನೋಡೋಣ. ಫೈನಲಿ ಶವರ್ಮಾ ಬಂತು, ಇವಾಗ ತಿಂದು ನೋಡಮ್ ಹೆಂಗದಂತ ಟೇಸ್ಟ್. ನಾಟ್ ಬ್ಯಾಡ್. ಫೈನಲಿ ಇವಾಗ ನಮ್ಮ ರೂಮಿಗೆ ಬಂದೇವಿ. ಅಣ್ಣಗ ಬ್ಯಾಗ್ ಕೊಟ್ಟು ಕಳ್ಸ್ಬಿಡ್ಬೇಕು ಕಷ್ಟ. ರೂಮ್ನಾಗ ಯಾರು ಇಲ್ಲ. ಬಾಯ್ ಅಣ್ಣ, ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ఓకే ఓకే రేపు ఒక రాదు కదా నువ్వు. ఓకే బాయ్. ఇంటికి పోయి కాల్ చేస్తావా? ఇంటికి పోయి కాల్ చేయి. ఓకే బాయ్ అన్న.